ಸ್ಟೇಲ್ ಬ್ರಿಡ್ಜ್ ಪ್ರಸ್ತಾವನೆಗೆ ಸಿಡಿದಿದ್ದಾರೆ ಪರಿಸರ ಪ್ರೇಮಿಗಳು. ಡಿಸಿಎಂ ಡಾಕ್ಟರ್ ಜೆ ಪರಮೇಶ್ವರ್ ಹೇಳಿಕೆಗೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಸಿಟಿಜನ್ ಫಾರ್ ಬೆಂಗಳೂರು ಟೀಮ್ನಿಂದ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಅರಮನೆ ಮೈದಾನದ ಬಳಿ ಪ್ಲಕಾರ್ಡ್ ಹಿಡಿದು ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ಬಿಎಂಟಿಸಿ ಮತ್ತು ಸಬ್ ಅರ್ಬನ್ ರೈಲು ಹೆಚ್ಚಿಸುವಂತೆ ಒತ್ತಾಯವನ್ನು ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಸ್ಟೀಲ್ ಬ್ರಿಡ್ಜ್ ಮಾಡಲು ಬಿಡೋದಿಲ್ಲ, ಮರಗಳನ್ನು ಉಳಿಸುವ ಯೋಜನೆ ಜಾರಿಗೊಳಿಸಿ ಅನ್ನುವಂಥ ಒತ್ತಾಯವನ್ನು ಮಾಡಿದ್ದಾರೆ. ಸಿಟಿಜನ್ ಫಾರ್ ಬೆಂಗಳೂರು ಟೀಮ್ ಪ್ರತಿಭಟನೆಯನ್ನು ಮಾಡಿದೆ. ಮತ್ತೆ ಈಗ ಸ್ಟೀಲ್ ಬ್ರಿಡ್ಜ್ ಸಮರ ಉಂಟಾಗಿದೆ. ಸರ್ಕಾರ ಹಿಂದಿನ ಸಿದ್ದರಾಮಯ್ಯ ಸರ್ಕಾರ ಇದನ್ನು ಈ ಯೋಜನೆ ಕೈಗೆತ್ತಿಕೊಂಡು ಬಳಿಕ ವಿರೋಧ ವ್ಯಕ್ತವಾದ ಮೇಲೆ ಕೈ ಸುಟ್ಟುಕೊಂಡು ಮುಜುಗರದಿಂದ ಡ್ರಾಪ್ ಮಾಡಿತ್ತು. ಆದರೆ ಈ ಸಮ್ಮಿಶ್ರ ಸರ್ಕಾರದಲ್ಲಿ ಮತ್ತೆ ಆ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದಂತಹ ಪರಮೇಶ್ವರ್ ಈಗ DCM ಆಗಿದ್ದಾರೆ. ಸರ್ಕಾರದಲ್ಲಿ ಇವರು ಹಠ ಹಿಡ್ಕೊಂಡು ಕೂತಿದ್ದಾರೆ, ಅದನ್ನು ತರಬೇಕು ಅಂಥೇಳಿ ಏನಕ್ಕಂತ ಗೊತ್ತಿಲ್ಲ, ಬಟ್ ಹಠ ಹಿಡ್ಕೊಂಡು ಕೂತಿದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನಿರ್ಧಾರ ಮಾಡಿಕೊಂಡಿದ್ದೀನಿ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಬಳಿಕ ವಿರೋಧ ವ್ಯಕ್ತವಾಗ್ತಾ ಇದ್ದ ಹಾಗೆ ಡ್ರಾಪ್ ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗಿತ್ತು. ಆದರೆ ನೋಡಿದ್ರೆ ಪರಮೇಶ್ವರ ವರ್ತನೆ ನೋಡಿದ್ರೆ ಡ್ರಾಪ್ ಮಾಡ್ದಂಗೆ ಕಾಣಿಸ್ತಾ ಇಲ್ಲ. ಹೀಗಾಗಿ ಇವಾಗ ಸಿಟಿಜನ್ ಫಾರ್ ಬೆಂಗಳೂರು ಟೀಮ್ ಇವತ್ತು ಪ್ರತಿಭಟನೆಯನ್ನು ಮಾಡಿದೆ ಪರಮೇಶ್ವರ್ ಅವರ ವಿರುದ್ಧ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರುತಿ. ಸಿಟಿಜನ್ ಫಾರ್ ಬೆಂಗಳೂರು ಟೀಮ್ ಇವತ್ತು ಪ್ರತಿಭಟನೆಯನ್ನು ಮಾಡಿರುವಂಥದ್ದು ಸ್ಟೀಲ್ ಬ್ರಿಡ್ಜ್ ವಿರೋಧಿಸಿ. ಏನು ಹೇಳಿದ್ದಾರೆ ಅವರು ಅಂತ? ಅಮರ್ ಪ್ರಸಾದ್, ಈಗೇನು DCM ಪರಮೇಶ್ವರ್ ಅವರು ಮತ್ತೆ ಸ್ಟೀಲ್ ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಪಬ್ಲಿಕ್ ಒಪಿನಿಯನ್ ಪಡಿತಾ ಇದ್ದಾರೆ. ಪಬ್ಲಿಕ್ ಜೊತೆಗೆ ಪರಿಸರವಾದಿಗಳು ಯಾವ ರೀತಿಯಾದಂತ ಒಂದು ಒಪಿನಿಯನ್ ಕೊಡ್ತಾರೆ, ಆ ಒಂದು ಆಧಾರದ ಮೇಲೆ ನಾವು ಸ್ಟೀಲ್ ಬ್ರಿಡ್ಜ್ ಅನ್ನ ಮತ್ತೆ ಮಾಡ್ತೇವೆ ಅನ್ನುವಂತಹ ಮಾತುಗಳನ್ನ ಆಡಿದ್ದಾರೆ. ಹೀಗಾಗಿ ಸಾಕಷ್ಟು ಜನ ಪರಿಸರ ಪ್ರೇಮಿಗಳ ಜೊತೆಗೆ ಸಿಟಿಜನ್ ಫಾರ್ ಬೆಂಗಳೂರಿನ ಸದಸ್ಯರು ಇವತ್ತು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಪದೇ ಪದೇ ನಮ್ಮನ್ನ ಕೆಣಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ DCM ಅವರು. ಯಾಕಂತ ಹೇಳಿದ್ರೆ ಈಗ ಆಲ್ರೆಡಿ ಒಂದ್ ಬಾರಿ ಯೋಜನೆಯನ್ನ ಕೈ ಬಿಟ್ಟಿದ್ದಾರೆ, ಹಂಗಾದ್ರೂ ಕೂಡ ಮತ್ತೆ ಅದೇ ಯೋಜನೆಯನ್ನ ಮುಂದುವರಿಸೋಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಈ ಸ್ಟೀಲ್ ಬ್ರಿಡ್ಜ್ ನಿರ್ಮಾಣಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತೇವೆ. ಇಲ್ಲಿರುವಂತಹ ಸಾವಿರಾರು ಮರಗಳನ್ನ ನಾವು ಮಾರಣ ಹೋಮ ಆಗೋದಕ್ಕೆ ಬಿಡೋದಿಲ್ಲ. ಎಷ್ಟೇ ಕಷ್ಟ ಆದ್ರೂ ನಾವು ಮರಗಳನ್ನ ಉಳಿಸ್ಕೊಳ್ತೇವೆ. ಬೇಕಿದ್ರೆ ಅವರು ಪರ್ಯಾಯ ಮಾರ್ಗವನ್ನ ಕಂಡುಹಿಡಿದುಕೊಳ್ಳಿ, ಅದನ್ನ ಬಿಟ್ಟು ಸ್ಟೀಲ್ ಬ್ರಿಡ್ಜ್ ಮಾಡೇ ಮಾಡ್ತೀವಿ ಅನ್ನುವಂತ ಪಣ ತೊಟ್ಟಿದ್ದಾರೆ. ಅದೇ ರೀತಿ ನಾವು ಕೂಡ ಸ್ಟೀಲ್ ಬ್ರಿಡ್ಜ್ ನಿರ್ಮಾಣಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತೀವಿ. ಮರ ಹತ್ಯೆ ತಡೆ ಯೋಜನೆಯನ್ನ ಜಾರಿಗೊಳಿಸಬೇಕು ಸರ್ಕಾರ ಈ ಕೂಡಲೇ ಅನ್ನುವಂತ ಆಗ್ರಹವನ್ನ ಕೂಡ ವ್ಯಕ್ತಪಡಿಸಿರುವಂತದ್ದು. ಜೊತೆಗೆ ಇನ್ನು ಮುಂದೆನೂ ಕೂಡ ನಾವ್ ಯಾವತ್ತೂ ಕೂಡ ಅವತ್ತು ಹಿಂದೆನೂ ಒಂದೇ ಒಪಿನಿಯನ್ ಇತ್ತು, ಇವತ್ತು ಕೂಡ ಅದೇ ಅಭಿಪ್ರಾಯ, ಮುಂದೆನೂ ಕೂಡ ಅದೇ ಅಭಿಪ್ರಾಯ. ನಮ್ಮನ್ನು ಎಷ್ಟೇ ಕೇಳಿದ್ರು ಕೂಡ ನಾವ್ ಯಾವುದೇ ಕಾರಣಕ್ಕೂ ಒಪ್ಪಿಗೆಯನ್ನ ಕೊಡೋದಿಲ್ಲ. ಈಗ ಆಲ್ರೆಡಿ ಮರಗಳನ್ನ ಕಡಿಬೇಕು ಅಂತ ಹೇಳಿ ಮರಗಳನ್ನ ಮಾರ್ಕ್ ಮಾಡಿದ್ದಾರೆ. ಇದು ಯಾವುದೇ ಕಾರಣಕ್ಕೂ ಮರಗಳು ಮಾರಣ ಹೋಮ ಆಗೋದಿಕ್ಕೆ ನಾವು ಬಿಡೋದಿಲ್ಲ ಅನ್ನುವಂತಹ ಮಾತನ್ನು ಕೂಡ ಸಿಟಿಜನ್ ಫಾರ್ ಬೆಂಗಳೂರಿನ ಸದಸ್ಯರು ಆಡಿರುವಂತದ್ದು. ಅಮರ್ ಪ್ರಸಾದ್, ಥ್ಯಾಂಕ್ ಯು ಶ್ರುತಿ.